ಇವತ್ತು ಬಿಳಿ ಕೂದಲು ಎದಕ್ಕೆ ಆಗ್ತಾವು, ಏನು ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಬಿಳಿ ಕೂದಲು ಆಗಬಾರ್ದಂದ್ರೆ ನಮ್ಮ ಕೂದಲು ಕಪ್ಪಗಿರ್ಬೇಕು. ನಮ್ಮ ದೇಹದೊಳಗೆ ಈ ಕೂದಲು ಕಪ್ಪಗಿರ್ಬೇಕಂದ್ರೆ ಮೆಲನಿನ್ ಅನ್ನೋ ಪಿಗ್ಮೆಂಟ್ ಬೇಕು. ಏನಿದು ಮೆಲನಿನ್ ಅಂದರೆ, ಈ ಮೆಲನಿನ್ ಅನ್ನೋ ಅಂಶ ಏನು ಮಾಡ್ತೈತಿ, ನಮ್ಮ ಹೇರ್ನ ಕಪ್ಪಗೆ ಇಡುತ್ತೆ. ಎಲ್ಲಿಂದ ಬರುತ್ತೆ ಮೆಲನಿನ್? ಮೆಲನೋಸೈಟಿಕ್ ಸ್ಟೆಮ್ ಸೆಲ್ಸ್ ಅಂತ ಇರ್ತೇವೆ. ನಮ್ಮ ಕೂದಲಿನ ರೂಟ್ ಅಂದರೆ ಬೇರ್ ಒಳಗೆ ಮೆಲನೋಸೈಟಿಕ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ. ಅದು ಮೆಲನಿನ್ ಉತ್ತೇಜನ ಮಾಡುತ್ತೆ. ಸೊ ಮೆಲನಿನ್ ಉತ್ತೇಜನ ಕರೆಕ್ಟ್ ಆದ್ರೆ ಕೂದಲು ಬ್ಲ್ಯಾಕ್ ಆಗಿರುತ್ತೆ. ಈಗ ವೈಟ್ ಹೇರ್, ಗ್ರೇ ಹೇರ್ ಆಗೋದ್ರೊಳಗೆ ಏನಾಗುತ್ತೆ, ಮೆಲನಿನ್ ಅನ್ನೋ ಅಂಶ ಕಡಿಮೆ ಇರುತ್ತೆ. ಎದಕ್ಕೆ ಕಡಿಮೆ ಇರುತ್ತೆ? ಈ ಮೆಲನಿನ್ ಉತ್ತೇಜನ, ಆ ಪಾತ್ವೆ, ಆ ಕ್ರಿಯೆ ಒಳಗೆ ಏನಾದರೂ ಬ್ಲಾಕ್ಸ್ ಇದ್ರು, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ರೆ ಅದು ಫಾರ್ಮೇಷನ್, ಮೆಲನಿನ್ ಫಾರ್ಮೇಷನ್ ಕರೆಕ್ಟಾಗಿ ಆಗಲ್ಲ. ಅದರಿಂದ ವೈಟ್ ಹೇರ್ ಆಗುತ್ತೆ. ಸೊ ಈಗ ಯಾವ ಥರದ ಫುಡ್ಸ್ ತೊಗೊಂಡ್ರೆ ಮೆಲನಿನ್ ಉತ್ತೇಜನ ಕರೆಕ್ಟಾಗಿರುತ್ತೆ ಅಂತ ಹೇಳ? ಎಸ್, ಫುಡ್ಸ್ ಸಚ್ ಆಸ್ ಸ್ವೀಟ್ ಪೊಟ್ಯಾಟೊ, ಸ್ಪಿನಾಚ್, ನಟ್ಸ್ ಲೈಕ್ ಆಲ್ಮಂಡ್ಸ್, ಕ್ಯಾಶ್ಯೂ, ಡಾರ್ಕ್ ಚಾಕ್ಲೇಟ್, ರಿಚೆಸ್ಟ್ ಸೋರ್ಸ್ ಆಫ್ ಕಾಪರ್. ಈ ಕಾಪರ್ ಏನು ಮಾಡ್ತೈತಿ, ಥೈರೋಸಿನೇಸ್ ಎಂಜೈಮ್ನ ಆಕ್ಟಿವೇಟ್ ಮಾಡ್ತೈತಿ. ಈ ಥೈರೋಸಿನೇಸ್ ಏನು ಮಾಡ್ತೈತಿ, ಮೆಲನಿನ್ ಉತ್ತೇಜನ ಕರೆಕ್ಟಾಗಿ ಮಾಡ್ತೈತಿ. ಸೊ ಮೆಲನಿನ್ ಉತ್ತೇಜನ ಕರೆಕ್ಟ್ ಆಗಾದ್ರೆ ಏನಾಗುತ್ತೆ, ಕೂದಲು ಬ್ಲ್ಯಾಕ್ ಆಗಿರುತ್ತೆ. ಸೊ ಈ ವಿಡಿಯೋನ ಎಲ್ಲ ಬಿಳಿ ಕೂದಲಿರೋರಿಗೆ ಶೇರ್ ಮಾಡಿ ಆ್ಯಂಡ್ ಫಾಲೋ ಮೀ ಫಾರ್ ಮೋರ್ ಸಚ್ ಹೆಲ್ತ್ ಟಿಪ್ಸ್.